ಇನ್ನು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಈಗಾಗಲೇ ಗೆಲುವನ್ನ ಸಾಧಿಸಿದ್ದಾರೆ. ಅಮೋಘವಾಗಿರತಕ್ಕಂತ ಗೆಲುವನ್ನ ಸಿದ್ದರಾಮಯ್ಯ ಅವರು ಸಾಧಿಸಿದ್ದಾರೆ. ಏನೋ ವರುಣಾ ಕ್ಷೇತ್ರದಲ್ಲಿ ಕಾಪು ಸಿದ್ದಲಿಂಗಸ್ವಾಮಿ ವಿರುದ್ಧ ಕೆಜೆಪಿಯ ಕಾಪು ಸಿದ್ದಲಿಂಗಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ಗೆಲುವನ್ನ ಸಾಧಿಸಿದ್ದಾರೆ. ಗೆಲುವಿನ ನಂತರ ಅವರ ಸಂಭ್ರಮಾಚರಣೆಯನ್ನು ಕೂಡ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು. ಸಂಭ್ರಮಾಚರಣೆಯಲ್ಲಿ ತೊಡಗಿರ್ತಕ್ಕಂತಹ ಸಿದ್ದರಾಮಯ್ಯ, ಯಾಕಂದ್ರೆ ಪ್ರಮುಖವಾಗಿ ಸಿದ್ದರಾಮಯ್ಯ ಪ್ರಬಲ ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ಸ್ಪರ್ಧಿಯಾಗಿರುವಂತಹವರು ಸಿದ್ದರಾಮಯ್ಯ. ಹೀಗಾಗಿ ಸಹಜವಾಗಿಯೇ ಅವರ ಬೆಂಬಲಿಗರ ಒಂದು ಸಂಭ್ರಮವು ಕೂಡ ಮುಗಿಲು ಮುಟ್ಟಿದೆ. ಗೆಲುವಿನ ಸಂಭ್ರಮದಲ್ಲಿದ್ದಂತಹ ಸಿದ್ದರಾಮಯ್ಯ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಸುರೇಶ್ ಮಾತುಕತೆಯನ್ನು ನಡೆಸಿದ್ದಾರೆ. ಅದನ್ನೀಗ ನೋಡೋಣ. ಸಿದ್ದರಾಮಯ್ಯನವರು ಮತ್ತೊಮ್ಮೆ ಅಭೂತಪೂರ್ವವಾದಂತಹ ಗೆಲುವನ್ನು ಸಾಧಿಸಿದ್ದಾರೆ. ಈಗ ಸಿದ್ದರಾಮಯ್ಯನವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್ ಹೇಳಿ ಸರ್, ಬಹಳ ಅದ್ಭುತವಾದಂತಹ ಅಪೂರ್ವವಾದಂತಹ ಒಂದು ಗೆಲುವನ್ನು ಸಾಧಿಸಿದ್ರಿ, ಏನ್ ಹೇಳ್ತೀರಿ? ಇನ್ನು ಪೂರ್ಣ ಆಗಿಲ್ಲ, ಕೌಂಟಿಂಗು ಪೂರ್ಣ ಆಗಲಿ, ಆಮೇಲೆ ಮಾತಾಡ್ತೀನಿ. ಇಷ್ಟೊಂದು ತುಂಬಾ ಲೀಡಲ್ ಗೆಲ್ತಾ ಇದ್ದೀರಿ, ತುಂಬಾ ಲೀಡಲ್ ಗೆಲ್ತಾ ಇದ್ದೀರಿ. ನಾನು ಇದು ಎಕ್ಸ್ಪೆಕ್ಟ್ ಮಾಡಿದ್ದೆ, 25-30 ಸಾವಿರ ಬರ್ತದೆ ಅಂತ ಲೀಡ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆ ಪ್ರಕಾರನೇ ಬಂದಿದೆ. ಆದ್ರೂ ನಿಮ್ಮನ್ನ ಸೋಲಿಸಬೇಕು ಅಂತ ತುಂಬಾ ಹೋರಾಟ ಮಾಡಿದ್ರು ವಿರೋಧ ಪಕ್ಷ. ಜನರ ಆಶೀರ್ವಾದ ಇರುವಾಗ ಯಾರು ಸೋಲ್ಸಕ್ಕಾಗಲ್ಲ. ಜನರು ಮನಸ್ಸು ಮಾಡಿದ್ರೆ ಯಾರನ್ನಾರು ಗೆಲ್ಲಿಸ್ತಾರೆ, ಯಾರನ್ನಾರು ಸೋಲಿಸ್ತಾರೆ. ಜನರು ನನಗೆ ನನ್ನ ಪರ ಇದ್ದಾರೆ ಅಂತ ಗೊತ್ತಿತ್ತು. ಹಾಗಾಗಿ ನಾನು ಮೊದಲಿನಿಂದ ಹೇಳ್ತಾ ಇದ್ದೆ, ಈ ಸಾರಿ ಕಳೆದ ಬಾರಿ ಲೀಡ್ಗಿಂತ ಜಾಸ್ತಿ ಲೀಡ್ ತಗೋತೀನಿ ಅಂತ ಗೊತ್ತಿತ್ತು. ಭಾವಿ ಮುಖ್ಯಮಂತ್ರಿ ಅಂತಾನೆ ಬಿಂಬಿತ ಆಗಿದ್ದೀರಾ, ಏನು ಅಭಿಲಾಷೆಗಳನ್ನ ಇಟ್ಕೊಂಡಿದ್ದೀರಾ? ಇನ್ನು ಅದಾದ್ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡ್ಲಿ. ಆಮೇಲೆ ಡೆಲ್ಲಿಗೆ ಯಾವಾಗ ಹೋಗ್ತೀರಿ ಸರ್? ಡೆಲ್ಲಿಗೆ ಅಗತ್ಯ ಬಿದ್ದರೆ ಹೋಗ್ತೀನಿ, ಇಲ್ಲ. ಸ್ಪಷ್ಟವಾದಂತಹ ಬಹುಮತ ಗಳಿಸುವಂತ ನಿಟ್ಟಿನಲ್ಲಿದೆ ಕಾಂಗ್ರೆಸ್. ಸ್ಪಷ್ಟ ಬಹುಮತ ಬರ್ತದೆ. ಬಿಜೆಪಿ ವಿರುದ್ಧ ಅಲೆನಾಗಿದೆ. ನಾನು ಮೊದಲಿಂದ ಹೇಳ್ತಾ ಇದ್ದೆ, 120 ಅರೌಂಡ್ 120 ಅಂತ ಹೇಳ್ತಾ ಇದ್ದೆ. ಆ ಶೀಟ್ ಬರ್ತವೆ ಅಂತ ಅನ್ಸುತ್ತೆ. ಓಕೆ, ಇದು ಸಿದ್ದರಾಮಯ್ಯನವರ ಮಾತು. ಸಿದ್ದರಾಮಯ್ಯನವರು ಸ್ಪಷ್ಟವಾದಂತಹ ಬಹುಮತವನ್ನ ಏನ್ ಸಾಧಿಸಿದ್ದಾರೆ ಅದರ ಬಗ್ಗೆ ತಮ್ಮ ಸಂತೋಷವನ್ನ ಹಂಚಿಕೊಂಡಿದ್ದಾರೆ. ಕ್ಯಾಮರಾಮನ್ ಎಂ ಜೊತೆಗೆ ಸುರೇಶ್, TV9 ಮೈಸೂರು.